ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ಚಾನಲ್ಗೆ ಕಾಕಿ ಧರಿಸಲೇಬೇಕು ಅಂತ ಪಣ ತೊಟ್ಟಿರೋ ಕನಸುಗಾರರಿಗೆ ಸ್ವಾಗತ. ನಾನು ಲತಾ. ಸ್ನೇಹಿತರೆ, ಇವತ್ತು ಈ ವಿಡಿಯೋವನ್ನ ನಿಮ್ಮ ಕಣ್ಣಲ್ಲಿ ಒಂದು ಕನಸಿದೆ, ಆ ಯೂನಿಫಾರ್ಮ್ನ ಧರಿಸಲೇಬೇಕು ಅನ್ನೋ ಹಠ ಇದೆ ಅನ್ನುವಂಥ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋದು ಒಂದು ಸರ್ಕಾರಿ ಕೆಲಸ ಅಷ್ಟೇ ಅಲ್ಲ, ಬದಲಿಗೆ ಸಮಾಜದಲ್ಲಿ ಸಿಗುವಂತಹ ಒಂದು ಗೌರವ, ಹಾಗೆ ನಮ್ಮ ಹೆತ್ತವರಿಗೆ ನಾವು ತಂದು ಕೊಡುವಂತಹ ಒಂದು ಅತ್ಯುನ್ನತ ಉಡುಗೊರೆ. ನೋಡಿ, ನಾಳೆ ನೀವು ಆ ಯೂನಿಫಾರ್ಮ್ ಅನ್ನ ಹಾಕೊಂಡು ರಸ್ತೆಗಿಳಿದ್ರೆ ಹೆತ್ತವರಿಗೆ ಎಷ್ಟು ಗೌರವ ತಂದುಕೊಡುತ್ತೆ ಅಂತಕ್ಕಂಥದ್ದು. ನೋಡಿ, ಎಷ್ಟು ಕೋಟಿ ರೂಪಾಯಿ ಕೂಡ ಸಂಪಾದನೆ ಮಾಡಿ ತಂದು ಕೊಡದಂತಹ ಒಂದು ನೆಮ್ಮದಿ ಏನಿದೆ, ಅದು ಯೂನಿಫಾರ್ಮ್ ಹಾಕೊಂಡು ಬಂದ್ರೆ ಇದ್ದವರ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸುವಂಥದ್ದು, ಹೌದಲ್ವಾ? ನಾವು ಧರಿಸುವಂತಹ ಒಂದು ಆ ಯೂನಿಫಾರ್ಮು, ಆ ಒಂದು ಬೆಲ್ಟು ಹೆಗಲ ಮೇಲೆ ನಾವು ಹಾಕೊಂಡು ಬೆಲ್ಟ್ ಹಾಕೊಂಡು ಹೆಗಲ ಮೇಲೆ ಆ ಒಂದು ಕಾಕಿನ ಹಾಕೊಂಡು ಬರ್ತಿದೀವಿ ಅಂತಂದ್ರೆ ಎತ್ತವರಿಗೆ ಎಷ್ಟು ಖುಷಿ. ನಿಜವಾಗ್ಲೂ ಆ ಗೌರವ ನಮ್ಗೆಲ್ಲ ಸುಮ್ಮನೆ ಸಿಗಲ್ಲ ರೀ. ಅದಕ್ಕೆ ಬೆವರು ಸುರಿಸ್ಬೇಕು, ನಿದ್ದೆಗೆಡಬೇಕು, ನಂಗೆ ಟೈಮ್ ಇಲ್ಲ, ನನ್ನ ಕೈಲಿ ಆಗಲ್ಲ, ಹೌದಲ್ವಾ? ಈ ಟಾರ್ಗೆಟ್ ರೀಚ್ ಆಗೋಕೆ ನನ್ನ ಕೈಲಿ ಆಗಲ್ಲ, ನಂಗೆ ನೆನಪಿರಲ್ಲ ಅನ್ನೋ ನೆಪಗಳನ್ನ ಇವತ್ತೇ ಇಲ್ಲೇ ಬಿಟ್ಬಿಡಿ. ಯಾಕೆಂತಂದ್ರೆ ನಿಮ್ಮ ಸಪೋರ್ಟ್ಗೆ ನಮ್ಮ ಸಕ್ಸಸ್ ಅಕಾಡೆಮಿ ಚಾನಲಿಂದ ಫ್ರೀ ಕ್ಲಾಸಸ್ಗಳನ್ನ ಕೊಡ್ತಾ ಇದ್ದೀವಿ. ಅದನ್ನ ಶ್ರದ್ಧೆಯಿಂದ ಕೇಳ್ರಿ. ನಿಮ್ಮ ಲೈಫು ಟರ್ನ್ ಆಗಲಿಲ್ಲ, ಚೇಂಜ್ ಆಗಲಿಲ್ಲ ಅಂತಂದ್ರೆ ಕೇಳಿ. ನೆಕ್ಸ್ಟ್ ಪಾಯಿಂಟ್ ಆಫ್ ಏನಪ್ಪಾ ಅಂತಂದ್ರೆ, ನೀವು ಹೇಗೆ ಓದಬೇಕು, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನೀವೇನು ಹೇಗೆ ಓದಬೇಕು ಅನ್ನೋದೇನಿದೆ, ಇದು ಬಹಳಷ್ಟು ಮುಖ್ಯ. ನೋಡಿ, ಇದರಲ್ಲಿ ನಿಮ್ಗೇನು ಕರ್ನಾಟಕ ಇತಿಹಾಸ, ಹಾಗೆ ಭೂಗೋಳ, ಹಾಗೇನೆ ಭಾರತ ಸಂವಿಧಾನ, ನೆಕ್ಸ್ಟು ಮಾನಸಿಕ ಸಾಮರ್ಥ್ಯ, ಹಾಗೆ ಪ್ರಚಲಿತ ಘಟನೆಗಳು ಏನಿದೆ, ಇದು ತುಂಬಾ ಇಂಪಾರ್ಟೆಂಟ್, ಹೌದಲ್ವಾ? ಇಲ್ಲಿ ನಿಮ್ಗೆ ಒಂದು ವೇ ಏನಪ್ಪಾ ನೋಡಿ, ಈ ಕರ್ನಾಟಕ ಇತಿಹಾಸ ಏನಿದೆ, ಹೌದಲ್ವಾ? ಹಾಗೇನೆ ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು, ಪ್ರಚಲಿತ ಘಟನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆ ತೋರಿಸ್ತಕ್ಕಂಥದ್ದು. ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗ್ತೀವೋ ಅಷ್ಟು ಇಲ್ಲಿ ನಮ್ಗೇನು ಕರ್ನಾಟಕ ಇತಿಹಾಸ ಅನ್ನೋದೇನಿದೆ ಇದು, ಹಾಗೆ ಭೂಗೋಳ, ಇದರಲ್ಲಿ ಎಕ್ಸಾಮ್ ಅಲ್ಲಿ PC ಎಕ್ಸಾಮ್ ಅಲ್ಲಿ ಹೆಚ್ಚು ಅಂಕಗಳನ್ನ, ನಮ್ಗೆ ಹೆಚ್ಚು ಕ್ವಶನ್ಸ್ ಅನ್ನ ಬರೋದೇ ಈ ಒಂದು ಚಾಪ್ಟರ್ ಅಲ್ಲಿ. ಓಕೆನಾ? ಹಾಗಾಗಿ ಕರ್ನಾಟಕ ಹಿಸ್ಟ್ರಿ ಮೇಲೆ ಮತ್ತೆ ಜಿಯೋಗ್ರಫಿ ಮೇಲೆನೆ ಜಾಸ್ತಿ ಕೇಳೋದ್ರಿಂದ. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಕದಂಬ ಆಗಿರ್ಬೋದು, ಚಾಲುಕ್ಯರು ಆಗಿರ್ಬೋದು, ಹೌದಲ್ವಾ? ಕದಂಬರು, ಹಾಗೆ ಚಾಲುಕ್ಯರು, ಮತ್ತೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸ ಏನಿದೆ, ಮತ್ತೆ ಹಾಗೇನೆ ನೋಡ್ರಿ, ಮೈಸೂರು ಒಡೆಯರು, ಮೈಸೂರು ಒಡೆಯರ ಒಂದು ಇತಿಹಾಸ ಏನಿದೆ ಇದು ಕೂಡ
ನಮ್ಮ ಬೆರಳ ತುದಿಯಲ್ಲಿರ್ಬೇಕು ಇವೆಲ್ಲವು. ಯಾವ್ದ್ಯಾವ್ದು? ಕದಂಬರು ಆಗಿರ್ಬೋದು, ಚಾಳುಕ್ಯರು ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಮೈಸೂರು ಒಡೆಯರ ಆ ಏನು ಇತಿಹಾಸ ಏನಿದೆ ಇದು ನಮ್ಮ ಬೆರಳೆಣಿಕೆಯಲ್ಲಿರ್ಬೇಕು. ಅಂದ್ರೆ ಇನ್ನು ನಾವು ಭೂಗೋಳ ನೋಡೋದಾದ್ರೆ ನೋಡಿ, ಭೂಗೋಳವನ್ನ ನಾವು ನೋಡ್ತಾ ಹೋದ್ರೆ ಇದು ಕೂಡ ಬಾಯ್ಪಾಠ ಮಾಡಬಾರ್ದ್ರಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಒಂದು ಕ್ವಶನ್ ಅನ್ನು, ಯಾವುದೇ ಒಂದು ಟಾಪಿಕ್ ಅನ್ನ ನೀವು ತಗೊಳ್ತಾ ಹೋದ್ರೆ ಬಾಯ್ಪಾಠ ಮಾಡ್ಬೇಡಿ. ನೀವು ಏನ್ ಮಾಡ್ರಿ ಅಂತಂದ್ರೆ ಮ್ಯಾಪ್ ಅನ್ನ ತಗೊಳ್ಳಿ. ಕರ್ನಾಟಕ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಕರ್ನಾಟಕ ಮ್ಯಾಪ್ ಏನಿದೆ ಆ ಮ್ಯಾಪ್ ಅನ್ನ ತಗೊಳ್ಳಿ. ನಿಮ್ಗೆ ಈಸಿಯಾಗಿ ನೀವೇನ್ ಮಾಡ್ಬೋದು ಅಂತಂದ್ರೆ ಅದರಿಂದ ಹೇಗೆ ನೋಡ್ಕೊಂತೀರಾ ನೋಡಿ. ನೀವು ಮ್ಯಾಪನ್ನು ತಗೊಂಡಾಗ ನಿಮಗೆ ಈಸಿಯಾಗಿ ಏನನ್ನು ನೋಡ್ಕೊಳ್ಬೋದು ಅಂತಂದ್ರೆ, ನದಿಗಳು ಯಾವ ನದಿ ಎಲ್ಲಿ ಹುಟ್ಟುತ್ತೆ ಅಂತಕ್ಕಂಥದ್ದು, ಹೌದಲ್ವಾ? ಯಾವ ನದಿ ಎಲ್ಲಿ ಹುಟ್ಟುತ್ತೆ, ಯಾವ ನದಿ, ಸೊ ಇದೆಲ್ಲದನ್ನು ಕೂಡ ನಿಮ್ಗೆ ಗೊತ್ತಾಗ್ಬೇಕು. ಸೊ ಹಾಗೇನೆ ಅಭಯಾರಣ್ಯಗಳೇನಿದಾವೆ, ಇದೇನಪ್ಪ ಚಿಕ್ಕ ಮಕ್ಕಳ ತರ ಹೇಳ್ತಿದ್ದಾರೆ ಮ್ಯಾಮು, ಚಿಕ್ಕ ಮಕ್ಕಳ ತರ ಮ್ಯಾಪ್ ಹಾಕೊಂಡು ನೋಡೋದು, ಇದರಿಂದ ರಿಯಲ್ ಕಂಟ್ರಿ ಅದು ನಿಮ್ಗೆ. ಯಾಕಂತಂದ್ರೆ ಮ್ಯಾಪ್ ಅನ್ನ ನೋಡ್ತಾ ಹೋಗ್ತೀರಾ ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ನೆನಪು ಇಟ್ಕೊಳ್ಳೋದಕ್ಕೆ ಈಸಿ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಹೇಗಂತೀರಾ ನೋಡಿ, ಈ ಯಾವ ನದಿ ಎಲ್ಲಿ ಹುಟ್ಟುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗೇನೆ ಯಾವ ಜಿಲ್ಲೆಯಲ್ಲಿ ಯಾವ ಅಭಯಾರಣ್ಯ ಇದೆ ಅಂತ. ಇದು ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ? ಅದರಲ್ಲಿ ಮ್ಯಾಪ್ನ ಮೂಲಕ. ಸೊ ಹಾಗಾಗಿನೇ ಮ್ಯಾಪು ಏನಿದೆ, ನಮ್ಮ ಒಂದು ಯಾವ ಮ್ಯಾಪು? ಕರ್ನಾಟಕ ಮ್ಯಾಪು ನಮ್ಗಿದೆಲ್ಲದನ್ನು ಕೂಡ ಡೈಲಿ ನೋಡ್ತಾ ನೋಡ್ತಾ ನೆನ್ಪಿಟ್ಕೊಳ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಭಾರತ ಸಂವಿಧಾನ. ಸೊ ಈ ಒಂದು ಭಾರತ ಸಂವಿಧಾನದಲ್ಲಿ ನಮ್ಗೆ ಈಸಿ ಮಾರ್ಕ್ಸ್ ತುಂಬಾ ಫ್ರೀಯಾಗಿ ತಂದ್ಕೊಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತಂದ್ರೆ ಅದು ಈ ನಮ್ಮ ಭಾರತ ಸಂವಿಧಾನ. ಸೊ ಇದ್ರಲ್ಲಿ ನಮ್ಗೆ ಏನ್ ಕೇಳ್ಬೋದು? ಮೇನ್ ಆರ್ಟಿಕಲ್ಸ್ ಏನಿದೆ ಇದು ಬಹಳಷ್ಟು ಯೂಸ್ಫುಲ್. ಅಂದ್ರೆ ವಿಧಿಗಳ ಬಗ್ಗೆ ಕೇಳ್ತಾರೆ, ಹೌದಲ್ವಾ? ಸೊ ವಿಧಿಗಳ ಬಗ್ಗೆ ಕೇಳ್ತಾರೆ. ಸೊ ಹಾಗಾಗಿ ಇದು ನಮ್ಗೆ ಇದರಲ್ಲಿ ಎಸ್ಪೆಷಲಿ ನಮ್ಗೆ ಫಂಡಮೆಂಟಲ್ ರೈಟ್ಸ್ ಏನ್ ಬರುತ್ತೆ ಅದ್ರಲ್ಲಿ ನಮ್ಗೆ ತುಂಬಾ ಮುಖ್ಯ ಆಗಿರ್ತಕ್ಕಂಥದ್ದು ಯಾವುದು? ಫಂಡಮೆಂಟಲ್ ರೈಟ್ಸ್. ಈ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮ್ಗೆ ಇದು ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ಶುರುವಾಗುತ್ತೆ? 12ರಿಂದ 35ನೇ ವಿಧಿವರೆಗೂ ವಿಧಿಗಳು, ಹೌದಲ್ವಾ? ಸೊ ಇಲ್ಲಿವರೆಗೂ ಇರುತ್ತೆ. ಸೊ ಹಾಗೇನೆ ರಾಜನೀತಿ ನಿರ್ದೇಶಕ ತತ್ವಗಳು, ಸೊ ಇವೆಲ್ಲವೂ ಕೂಡ ನಮ್ಗೆ ಈ ಒಂದು ಸಂವಿಧಾನ, ಇದರಲ್ಲಿ ಭಾರತ ಸಂವಿಧಾನದಲ್ಲಿ ನಮ್ಗೆ ಸಿಗುವಂಥದ್ದು. ಸೊ ಇತ್ತೀಚೆಗೆ ನಡೆದಂತಹ ಸಂವಿಧಾನದ ತಿದ್ದುಪಡಿಗಳನ್ನ ಕೂಡ ಅಮೆಂಡ್ಮೆಂಟ್ಸ್ ಅಂತೇಳಿ ನಾವೇನ್ ಕರಿತೀವಿ, ಅವುಗಳನ್ನ ಕೂಡ ನೀವು ನೋಟ್ ಮಾಡಿಟ್ಕೊಳ್ಳಿ. ಸೊ ಹಾಗೆ
ಇನ್ನು ಏನಪ್ಪ ಅಂತಂದರೆ ನಿಮಗೆ ಎಕ್ಸಾಮ್ಗೆ, ಯಾಕಂತಂದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ಮಾನಸಿಕ ಸಾಮರ್ಥ್ಯ, ಅಂದರೆ ಮೆಂಟಲ್ ಎಬಿಲಿಟಿ, ಹೌದಲ್ವಾ? ಸೊ ಬಹಳ ತಪ್ಪು ಮಾಡೋದು ಅಂತಂದರೆ ಇಲ್ಲೇನೆ. ಯಾಕೆ ಅಂತೀರಾ? ಸೊ ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಎಕ್ಸಾಮ್ ಟೈಮಲ್ಲಿ ನೀವು ಪ್ರಿಪೇರ್ ಆಗ್ತೀರಾ, ಈ ಒಂದು ಯಾಕೆಂತಂದರೆ ಡಿಫಿಕಲ್ಟ್ ಅಂತ ಅಂದ್ಕೊಳ್ತೀರಾ. ಹಾಗಾಗಿ ಅಪ್ಪ ನೆನಪೇ ಇರಲ್ಲ, ಹೋಗೋ ಮುಂಚೆ ಇದನ್ನು ನೋಡ್ಕೊಂಡು ಹೋಗೋಣ ಅಂತೀವಿ. ಸೊ ಬಟ್ ಇದು ದಟ್ಸ್ ನಾಟ್ ಯೂಟ್. ಸೊ ನಿಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಕನಿಷ್ಠ ಅಂತಂದರೂ ನೀವು 5 ರಿಂದ 10 ಪ್ರಾಬ್ಲಮ್ಸ್ನ ಬಿಡಿಸ್ಬೇಕು. 10 ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಬೇಕು. ಹಾಗಾದರೆ ಮಾತ್ರ ನಿಮಗೆ ಈಸಿ ಆಗುತ್ತೆ. ಯಾವ್ಯಾವ ಅಂತೀರಾ? ಸೊ ಮ್ಯಾಮ್ ನೀವೇನು ಹೇಳಿಬಿಟ್ರಿ, ಯಾವ್ಯಾವ ಸಾಲ್ವ್ ಮಾಡಬೇಕು? ಸೊ ಪ್ರಾಫಿಟ್ ಆ್ಯಂಡ್ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಏನಿದೆ, ಹಾಗೆಯೇ ಅದು ಟೈಮ್ ಆ್ಯಂಡ್ ವರ್ಕ್ ಇದ್ರ ಮೇಲೆ, ಹಾಗೆಯೇ ಕೋಡಿಂಗ್ ಡಿಕೋಡಿಂಗ್, ಕೋಡಿಂಗ್ ಸೊ ಇವುಗಳ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇವುಗಳಿಂದ ತುಂಬ ಚಾಪ್ಟರ್ ಈ ಕ್ವಶನ್ಗಳು ರೈಸ್ ಆಗಿರ್ತಕ್ಕಂಥದ್ದು. ಪ್ರಾಫಿಟ್ ಆ್ಯಂಡ್ ಲಾಸು, ಟೈಮ್ ಆ್ಯಂಡ್ ವರ್ಕು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಇವುಗಳ ಮೇಲೆ ತುಂಬ ಕ್ವಶನ್ಗಳು ರೈಸ್ ಆಗಿದೆ ಕೂಡ. ಸೊ ಹಾಗಾಗಿ ಇವುಗಳನ್ನು ಎವ್ರಿ ಡೇ ನೀವೇನು ಮಾಡ್ತಾ ಹೋಗಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇನ್ನು ನೆಕ್ಸ್ಟ್ ನಾವೇನು ನೋಡ್ತೀವಿ, ಸೊ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್ ಅಂತ ನಾವು ಹೇಳ್ತೀವಿ. ಕರೆಂಟ್ ಅಫೇರ್ಸ್ ಹೌದಲ್ವಾ? ಇವು ಕೂಡ ತುಂಬ ಮುಖ್ಯ, ಹೌದಲ್ವಾ? ಸೊ ಯಾಕೆಂತಂದರೆ ನಿಮಗೆ ಈ ಒಂದು ಕರೆಂಟ್ ಅಫೇರ್ಸಲ್ಲಿ ಬಹಳಷ್ಟು ಕ್ವಶನ್ಗಳು ಕೂಡ ರೈಸ್ ಆಗಿದೆ. ಸೊ ಇದರಲ್ಲಿ ಹಾಗಾಗಿ ಸೊ ಏನು ಕರೆಂಟ್ ಅಫೇರ್ಸಲ್ಲಿ ನೀವು ಇದನ್ನು ಸ್ಮಾರ್ಟ್ ಸ್ಟಡಿ ಮಾಡ್ತಾ ಹೋಗಬೇಕು. ಸ್ಮಾರ್ಟ್ ಅಂದರೆ ದಿನಕ್ಕೆ ನಿಮಗೆ ನ್ಯೂಸ್ ಪೇಪರ್ಸ್ ಎಲ್ಲ ಬರುತ್ತಲ್ವ? ಸೊ ನ್ಯೂಸ್ ಪೇಪರ್ಸ್ ಯಾವುದಪ್ಪ? ಪ್ರಜಾವಾಣಿ ಆಗಿರ್ಬೋದು, ಅಥವಾ ವಿಜಯವಾಣಿ ಆಗಿರ್ಬೋದು, ಇನ್ನು ವಿಜಯ ಕರ್ನಾಟಕ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನೀವು ಪೇಪರನ್ನು ನೋಡ್ತಾ ಹೋಗಿ. ಹಾಗಂತ ಅದನ್ನು ಹವ್ಯಾಸ ಮಾಡ್ಕೊಳ್ಳಿ. ಹಾಗಂತ ನೀವು ಪೇಪರ್ನ ಓದ್ಕೊಂಡೇ ಕೂತ್ಕೊಳ್ಳೋದು ಅಂತಲ್ಲ. ಸೊ ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸ್ಪೋರ್ಟ್ಸ್ ಬಗ್ಗೆ ನೋಡ್ಕೊಳ್ಳಿ. ಹಾಗೆ ಅವಾರ್ಡ್ಸ್ ಆಗಿರ್ಬೋದು. ಸೊ ನೆಕ್ಸ್ಟು ಹೊಸ ನೇಮಕಾತಿಗಳು, ನೀವು ಏನು ನೇಮಕಾತಿಗಳು ಏನು ನಡೀತವೆ,
ಇದ್ರ ಬಗ್ಗೆ ನೀವು ಒಂಚೂರು ಗಮನಿಸಬೇಕು. ಸೊ ಇವೆಲ್ಲವೂ ಕೂಡ ಪ್ರಮುಖ ಯೋಜನೆಗಳ ಮೇಲೆ ಒಂಚೂರು ಕಣ್ಣಿಡಬೇಕು, ಆಯ್ತಾ. ಸೊ ಇದೆಲ್ಲದನ್ನ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಏನೇನ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ, ಹೌದಲ್ವಾ. ಸೊ ನೆಕ್ಸ್ಟ್ ಮುಖ್ಯವಾಗಿ ನಾನು ಟಾಪಿಕ್ಗಳ ಬಗ್ಗೆ ಹೇಳ್ತೀನಿ. ಸೊ ನೀವು ಏನೇನು, ಸೊ ನೀವು ಅಂದ್ಕೊಳ್ಬೋದು ಮಾರ್ಕೆಟಲ್ಲಿ ಬುಕ್ ಸಿಗುತ್ತೆ, ದಪ್ಪ ದಪ್ಪ ಬುಕ್ಸ್ಗಳು, ಸೊ ಪ್ರೈವೇಟ್ ಗೈಡ್ಗಳು ತಂದು ಆರಾಮಾಗಿ ಕುತ್ಕೊಂಡು ಓದ್ಕೋತೀರ, ಬಟ್ ಅಲ್ಲಿ ಕನ್ಫ್ಯೂಷನ್ಸ್ ಬಹಳ ಮಾಡ್ಕೊಳ್ತೀರ. ಸೊ ಬಟ್ ನಿಜವಾದಂತಹ ಒಂದು ಸೀಕ್ರೆಟ್ಸ್ ಎಲ್ಲಿದೆ ಗೊತ್ತಾ? ನಮ್ಮ ಸರ್ಕಾರದ DSRTC ಬುಕ್, DCRT ಬುಕ್ಕು, ಹಾಗೆ NCERT ಬುಕ್ಗಳು ಇವೇ ಸಾಕು, ನಿಮಗೆ ಆರಾಮಾಗಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು. ಸೊ ನಾನು ನಿಮಗೆ ಸುಮ್ಮನೆ ಹೇಳ್ತಿಲ್ಲ ಕಣ್ರಿ, ಯಾಕಂತಂದ್ರೆ ಪ್ರೂಫ್ ಸಮೇತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈ ಒಂದು ಕರ್ನಾಟಕ ಹಿಸ್ಟ್ರಿ ಏನಿದೆ ನೋಡಿ, ಕರ್ನಾಟಕ ಹಿಸ್ಟ್ರಿ, ಭೂಗೋಳ, ಭಾರತ ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ಪ್ರಚಲಿತ ಘಟನೆ, ಈ ಟಾಪಿಕ್ಗಳಿಗೆ ನಾನು ಒಂದೊಂದು ಕ್ವಶನ್ ಅನ್ನ, ಎಲ್ಲಾ ಟಾಪಿಕ್ಗಳಲ್ಲಿ ಒಂದೊಂದು ಕ್ವಶನ್ಸ್ ಅನ್ನ ನಾನು ನಿಮ್ಗೆ ಇಯರ್ ವೈಸ್ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ, ಹೌದಲ್ವಾ. ಸೊ ಇಲ್ಲಿ ಕ್ವಶನ್ ನೋಡಿ, ಈ ಕೆಳಗಿನವರಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರಾಗಿದ್ದಾರೆ ಅಂತಕ್ಕಂಥದ್ದು ಕ್ವಶನ್. ಸೊ ಇದು 2018 ಸಿವಿಲ್ PCಯಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊ ಇದಕ್ಕೆ ಆಪ್ಷನ್ ಏನ್ ಕೇಳಿದ್ದಾರೆ? ನಿಕೋಲೋ ಕಾಂಟಿ, ಹಾಗೆ ಅಬ್ದುಲ್ ರಜಾಕ್, ಡೊಮಿಂಗೋ ಫೇಸ್, ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ, ಹೌದಲ್ವಾ. ಸೊ ಇಲ್ಲಿ ಈ ಮೇಲಿನ ಎಲ್ಲವೂ ಅಂತ ಇಲ್ಲಿ ನಮ್ಗೇನ್ ಹೇಳಿದ್ದಾರೆ ನೋಡಿ, ನಿಕೋಲೋ ಕಾಂಟಿ ಹಾಗೆ ಅಬ್ದುಲ್ ರಜಾಕ್, ಡೊಮಿಂಗೋ ಫೇಸ್, ಇವರೆಲ್ಲರೂ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿನೇ ಬಂದಿರತಕ್ಕಂಥವ್ರು ಇವರೆಲ್ಲರೂ ಕೂಡ. ಸೊ ನೋಡಿ, ಹಾಗಾಗಿ ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಆಪ್ಷನ್. ಸರಿಯಾದಂತಹ ಒಂದು ಉತ್ತರ ಏನಪ್ಪಾ ಅಂತಂದ್ರೆ ಮೇಲಿನ ಎಲ್ಲವೂ ಏನಿದೆ ಇದು ಸರಿಯಾದ ಉತ್ತರ. ಯಾಕೆ ಅಂತಂದ್ರೆ ನೋಡಿ, ಇವಷ್ಟು ಕೂಡ ಬಂದಿರ್ತಕ್ಕಂಥವ್ರೆ, ಹಾಗಾಗಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಸೊ ಇದು ಕೇಳಿದ್ದು 2018 ಸಿವಿಲ್ ಪೇಪರ್ ನೋಡಿ. ಸೊ ಇಲ್ಲಿ ಯಾರ್ಯಾರು ಯಾವಾಗ ಅಂದ್ರೆ ಇವರು ನಿಕೋಲೋ ಕಾಂಟಿ, ಅಬ್ದುಲ್ ರಜಾಕ್, ಡೊಮಿಂಗೋ, ಸೊ ಇವರೆಲ್ಲರೂ ಕೂಡ ಯಾರ್ಯಾರ ಒಂದು ಕಾಲದಲ್ಲಿ, ನಿಕೋಲೋ ಕಾಂಟಿ ಏನಿದ್ದಾರೆ ಇವರು 1ನೇ ದೇವರಾಯ, ನೋಡಿ 1ನೇ ದೇವರಾಯನ ಕಾಲದಲ್ಲಿ ಬಂದಿರತಕ್ಕಂಥವ್ರು. ನೆಕ್ಸ್ಟ್ ಅಬ್ದುಲ್ ರಜಾಕ್ 2ನೇ ದೇವರಾಯ, ಅವರು ಆಳ್ವಿಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥವ್ರು. ಹಾಗೇನೆ ಡೊಮಿಂಗೋ ಯಾವಾಗ ಬಂದ್ರು ಅಂತಂದ್ರೆ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಕಾಲದಲ್ಲಿ ಈ 3 ಜನನು ಕೂಡ ಬಂದು ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಏನಿದೆ ಇದು ಸರಿಯಾದಂತ ಉತ್ತರ. ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಕ್ವಶನ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಸೊ ನೆಕ್ಸ್ಟ್ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡಿ, ಕ್ವಶನ್ ಏನಿದೆ, ಭಾರತ ಸಂವಿಧಾನದ
ಯಾವ ವಿಧಿಯು ಅಂದ್ರೆ ಆರ್ಟಿಕಲ್ ಕಾನೂನಿನ ಮುಂದೆ ಸಮಾನತೆಯನ್ನ ಖಾತ್ರಿಪಡಿಸುತ್ತೆ ಅಂತಕ್ಕಂಥದ್ದು ಕ್ವಶನ್. ಸೊ ಇದು 2021 ಸಿವಿಲ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥದ್ದು, ಅಂದ್ರೆ PC ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಮೊದಲನೇದು 14ನೇ ವಿಧಿ, 19ನೇ ವಿಧಿ, 21ನೇ ವಿಧಿ, ಹಾಗೆ 32ನೇ ವಿಧಿ. ಸೊ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಏನಿದೆ, ಆಪ್ಷನ್ ಎ ಏನಿದೆ ಇದು ನಮಗೆ ಸರಿಯಾದಂತಹ ಉತ್ತರ, ಆಪ್ಷನ್ ಎ. ಇನ್ನು ಈ ಕಡೆ ನಮಗೆ 19ನೇದಾಗಿರಬಹುದು, ಇನ್ನು 20ನೇದಾಗಿರ್ಬೋದು, 21ನೇದಾಗಿರ್ಬೋದು, 32ನೇದು. ಸೊ ಯಾವ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸೊ 14ನೇದು ಕಾನೂನಿನ ಮುಂದೆ ಸಮಾನತೆಯನ್ನ ತೋರಿಸ್ತಕ್ಕಂಥದ್ದು. 19ನೇ ವಿಧಿ ಏನಿದೆ ಇದು ನಮಗೆ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ಹೇಳುತ್ತೆ. ಇನ್ನು 21ನೇದು ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ 21ನೇದು ಜೀವಿಸುವ ಹಕ್ಕು. ಜೀವಿಸುವ ಹಕ್ಕು. ಇನ್ನು 32ನೇದು ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಒಂದು ವೇಳೆ ನಾವು ನಮ್ಮ ಒಂದು ಸಂವಿಧಾನದ ಪರಿಹಾರಗಳ ಹಕ್ಕು ಅಂತ ಹೇಳಿ ಕರಿತೀವಿ ನಾವು. ಸಂವಿಧಾನದ ಪರಿಹಾರಗಳ ಹಕ್ಕು ಅಂತಂದ್ರೆ ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಒಂದು ವೇಳೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಏನಿದೆ, ಈ ಫಂಡಮೆಂಟಲ್ ರೈಟ್ಸ್ಗೆ ಏನಾದ್ರೂ ಧಕ್ಕೆಯಾದ್ರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ರಿಟ್ ಅನ್ನ ಹಾಕ್ಬೋದು. ನಾವು ಹಾಕುವ ಹಕ್ಕನ್ನ ನಮ್ಗೆ ನೀಡುತ್ತೆ. ಸೊ ಹಾಗಾಗಿ ಇದನ್ನ ನಾವು 32ನೇ ವಿಧಿಯನ್ನ ಡಾ.ಬಿ.ಆರ್. ಅಂಬೇಡ್ಕರ್ ಅವರು ಏನಿದ್ದಾರೆ ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತೇಳಿ ಕರೆದ್ರು. ಸೊ ಇಷ್ಟು ಈ ವಿಧಿಗಳ ಬಗ್ಗೆ. ಸೊ 14ನೇದು ಏನ್ ಹೇಳುತ್ತೆ, 14ನೇ ವಿಧಿ ಕಾನೂನಿನ ಇಲ್ಲೇನಿದೆ ಕಾನೂನಿನ ಮುಂದೆ ಸಮಾನತೆಯನ್ನು ತೋರಿಸುತ್ತೆ. ಇನ್ನು 19ನೇ ವಿಧಿ ನಮ್ಗೆ ಏನ್ ಹೇಳುತ್ತೆ, ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ಹೇಳುತ್ತೆ. ಹಾಗೇನೆ 21ನೇ ವಿಧಿ ನಮ್ಗೆ ಏನ್ ಹೇಳುತ್ತೆ, ಜೀವಿಸುವ ಒಂದು ಹಕ್ಕನ್ನ ಹೇಳುತ್ತೆ. 32ನೇ ವಿಧಿ ನಮ್ಗೆ ಏನ್ ಹೇಳುತ್ತೆ, ಒಂದು ವೇಳೆ ನಮ್ಮ ಅಂದ್ರೆ ಸಂವಿಧಾನದ ಪರಿಹಾರ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ ಅಂದ್ರೆ 32ನೇ ಪರಿಹಾರ ಹಕ್ಕುಗಳು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಏನಾದ್ರೂ ಅಂದ್ರೆ ನಮ್ಮ ಸಂವಿಧಾನದ ಅಂದ್ರೆ ಫಂಡಮೆಂಟಲ್ ರೈಟ್ಸ್ಗೆ ಮೂಲಭೂತ ಹಕ್ಕುಗಳಿಗೆ ಏನಾದ್ರೂ ಧಕ್ಕೆ ಉಂಟಾದ್ರೆ ನೇರವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ರಿಟ್ ಅನ್ನ ಹಾಕುವ ಹಕ್ಕನ್ನ ನಾವು ಪಡ್ಕೊಂಡಿರ್ತೀವಿ ಅಂತಕ್ಕಂಥದ್ದು 32ನೇ ವಿಧಿ ಹೇಳುತ್ತೆ. ಸೊ ಹಾಗಾಗಿ ಡಾ.ಬಿ.ಆರ್. ಅಂಬೇಡ್ಕರ್ ಅವರು 32ನೇ ವಿಧಿಯನ್ನ ಏನಂತ ಕರೆದ್ರು ಅಂತಂದ್ರೆ ಹೃದಯ ಮತ್ತು ಆತ್ಮ ಅಂತೇಳಿ
ಕರೆದು. ಸೊ ಇನ್ನು 14ನೇ ವಿಧಿ ನಮಗೆ ಕಾನೂನಿನ ಮುಂದೆ ಸಮಾನತೆಯನ್ನು ತೋರಿಸ್ತಕ್ಕಂಥದ್ದನ್ನು ಹೇಳುತ್ತೆ. 19ನೇ ವಿಧಿ ನಮ್ಗೆ ಏನ್ ಹೇಳುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಇನ್ನು 21ನೇ ವಿಧಿ ನಮ್ಗೆ ಜೀವಿಸುವ ಒಂದು ರೈಟ್ಸ್ ಆಫ್ ಲೈಫ್ ಅಂತಕ್ಕಂಥದ್ದನ್ನ ನಮ್ಗೆ ಅದ್ರ ಬಗ್ಗೆ ಹೇಳುತ್ತೆ. ಸೊ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ. ಸೊ ಇನ್ನು ನಾವು ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಯನ್ನ ನಾವು ನೋಡ್ತಾ ಹೋದ್ರೆ ನೋಡಿ, ಸೊ ಇಲ್ಲಿ ಕ್ವಶನ್ ನೋಡಿ, ಇದು ಅಂತೂ ಬಹಳಷ್ಟು ಈಸಿ ಕ್ವಶನ್, ಬಟ್ ನಮಗೆ ಕನ್ಫ್ಯೂಷನ್ ಆಗುವಂತ ಒಂದು ಕ್ವಶನ್ ಇದು. ನೋಡಿ, ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಹೊರಟು ಮೊದಲು ಪೂರ್ವಕ್ಕೆ 4 ಕಿಲೋಮೀಟರ್ ನಡೆಯುತ್ತಾನೆ. ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಆ ವ್ಯಕ್ತಿ ಈಗ ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನುವಂಥದ್ದು ನೋಡಿ, 2019ರ ಒಂದು ಪೇಪರಲ್ಲಿ ಕೇಳಿರ್ತಕ್ಕಂಥದ್ದು. 2019ರ ಪೇಪರಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಆಪ್ಷನ್ ಎ 7 ಕಿಲೋಮೀಟರ್, ಆಪ್ಷನ್ ಬಿ 1 ಕಿಲೋಮೀಟರ್, ಆಪ್ಷನ್ ಸಿ 5 ಕಿಲೋಮೀಟರ್, ಆಪ್ಷನ್ ಡಿ 12 ಕಿಲೋಮೀಟರ್. ಇಲ್ಲಿ ನೋಡಿ, 4 ಮತ್ತೆ 3 ಕೂಡಿದ್ರೆ 7 ಕಿಲೋಮೀಟರ್ ಬರುತ್ತೆ, ಹೌದಲ್ವಾ? ನೋಡಿ, ನಾಲ್ಕು ಮತ್ತೆ 3 ಕೂಡಿದ್ರೆ 7 ಬರುತ್ತೆ. ಸೊ ಇಲ್ಲಿ ಅವ್ರು ಕೇಳಿರೋದೇನು, ಅವನು ಹಾಗಾದ್ರೆ ಎಷ್ಟು ದೂರ ನಡೆದಿದ್ದಾನೆ ಅಂತ ಕೇಳಿಲ್ಲ, ಅವರು ಆ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವೇನು ಆಪ್ಷನ್ ಎನ ತೆಗಿತೀವಿ. ಸೊ ಇನ್ನು ನೆಕ್ಸ್ಟು ಇಲ್ಲಿ ಆಪ್ಷನ್ 1 ಏನಿದೆ, 1 ಕಿಲೋಮೀಟರ್ ಏನಿದೆ, ಇದನ್ನ ನೀವು ಮೈನಸ್ ಮಾಡಿದ್ರೆ 4 ಮೈನಸ್ 3 ಎಷ್ಟಾಗುತ್ತೆ? 1 ಆಗುತ್ತೆ. 1 ಬರ್ಬೋದಾ? ಇಲ್ಲ. ಸೊ ಇಲ್ಲಿ ಯಾಕೆಂತಂದ್ರೆ ಇವ್ರು ಕೇಳಿರೋದೇನು, ಅವನ ಆ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ. ಸೊ ಹಾಗಾಗಿ ಇಲ್ಲಿ ನಾವು ಮೈನಸ್ ಮಾಡಕ್ ಬರಲ್ಲ, ಹಾಗಾಗಿ ಆಪ್ಷನ್ ಬಿನೂ ಕೂಡ ಹೋಯ್ತು. ಇನ್ನು ನೆಕ್ಸ್ಟ್ ನೋಡಿ, 12 ಕಿಲೋಮೀಟರ್ ಅಂತಂದ್ರೆ ಇಲ್ಲಿ 4 ಇಂಟು 3 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 12 ಕಿಲೋಮೀಟರ್ ಬರುತ್ತೆ. ಬಟ್ ಅವ್ರಿಲ್ಲಿ ಮಲ್ಟಿಪ್ಲಿಕೇಶನ್ ಕೇಳಿಲ್ಲ. ಸೊ ಅವರು ಕೇಳಿರೋದೇನು, ಆ ಮನೆಯಿಂದ ಅವನು ಇಲ್ಲಿ 3 ಪೂರ್ವಕ್ಕೆ 4 ಕಿಲೋಮೀಟರ್ ನಡೀತಾನೆ, ಮತ್ತೆ ಮುಂದೆ ಬಂದ್ಬಿಟ್ಟು ಅಲ್ಲಿಂದ ಎಡಕ್ಕೆ ತಿರುಗ್ತಾನೆ. ಅಂದ್ರೆ ಪೂರ್ವಕ್ಕೆ ನಡೆದು ಪೂರ್ವದಿಂದ, ಅಂದ್ರೆ ನಾವಿಲ್ಲಿ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ಡೈರೆಕ್ಷನ್ ಅನ್ನ ಹಾಕೊಳ್ಬೇಕಾಗತ್ತೆ. ಏನ್ ಹಾಕೊಳ್ಬೇಕಾಗತ್ತೆ? ಒಂದು ಡೈರೆಕ್ಷನ್ ನ ಹಾಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ನಿಮ್ಗೊಂದು ಡೈರೆಕ್ಷನ್ ತೋರಿಸ್ತೀನಿ, ಇಲ್ಲೊಂದು ಚೂರು ಗಮನಿಸ್ರಿ. ಈ ಒಂದು ಡೈರೆಕ್ಷನ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಕಡೆ ನಮ್ಗೆ ಏನ್ ಬರುತ್ತೆ, ಇಲ್ಲಿ ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಹೌದಲ್ವಾ? ಸೊ ನಾವು ಏನ್ ಮಾಡ್ಬೇಕು, ಸೊ ಫಸ್ಟು ಅವನು ಇಲ್ಲಿಂದ ಪೂರ್ವಕ್ಕೆ ಇಲ್ಲಿಗೆ ನಡ್ಕೊಂಡು ಬರ್ತಾನೆ. ಸೊ ನಡ್ಕೊಂಡು ಬಂದಾಗ ಈ ಕಡೆ ಭಾಗ ಏನಿದೆ ಆ ಭಾಗ ನಮ್ಗೆ ಎಡಭಾಗವನ್ನ ತೋರಿಸುತ್ತೆ, ಹೌದಲ್ವಾ? ಸೊ ಇಲ್ಲಿಂದ ಎಡಭಾಗ ಇದು ಏನಿದೆ ಈ ಭಾಗ ನಮ್ಗೆ 3 ಕಿಲೋಮೀಟರ್ ನಡೀತಾನೆ. ಅವನು ಇಲ್ಲಿ 3 ನಡೀತಾನೆ, ಈ ಪೂರ್ವಕ್ಕೆ 4 ನಡೀತಾನೆ, ಹೌದಲ್ವಾ? ಸೊ ಇಲ್ಲಿ ಹಾಗಾದ್ರೆ ಅವ್ರ ಮನೆ ಯಾವ ದಿಕ್ಕಲ್ಲಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವನು ಎಷ್ಟು ದೂರ ಆ ಮನೆಯಿಂದ ದೂರ ಇದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು ಯಾವ ಭಾಗದಲ್ಲಿದ್ದಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಪೈಥಾಗೋರಸ್ನ ಒಂದು
ಸೂತ್ರ ಏನಿದೆ ಅವನ ಒಂದು ಸೂತ್ರವನ್ನ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಏನಪ್ಪ ಅವ್ರ ಸೂತ್ರ? ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ ಸ್ಕ್ವೇರ್. ಇದು ಅವರ ಸೂತ್ರ. ಸೊ ಈ ಒಂದು ಸೂತ್ರದ ಮೇಲೆ ನೀವು ತಗೊಳ್ಬೇಕಾಗುತ್ತೆ ಲೆಕ್ಕನ. ಸೊ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಲ್ಲಿ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ನಡೆದ್ರು? 4 ಸ್ಕ್ವೇರ್ ಪ್ಲಸ್ ಆಮೇಲೆ ಎಡಕ್ಕೆ ಎಷ್ಟು ಕಿಲೋಮೀಟರ್ ನಡೆದ್ರು? 3 ಕಿಲೋಮೀಟರ್ ನಡೆದ್ರು. ಸೊ 3 ಸ್ಕ್ವೇರ್. ಸೊ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ 4 ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಅಂತಂದ್ರೆ 4 ಇಂಟು 4 ಪ್ಲಸ್ 3 ಸ್ಕ್ವೇರ್ ಅಂತಂದ್ರೆ 3 ಇಂಟು 3. ಸೊ ಇವಾಗ 4 4 16 ಪ್ಲಸ್ 3 3 9 ಇಸ್ ಈಕ್ವಲ್ ಟು ಎಷ್ಟು ಬಂತು? 25 ಬಂತು. ಸೊ ಸ್ಕ್ವೇರ್ ರೂಟ್ 25. ಸೊ ನಾವು ಸ್ಕ್ವೇರ್ ನ 5 5 ಹೌದಲ್ವಾ? ಸೊ ನೋಡಿ 5 5 25 ಹೋಗುತ್ತಲ್ವಾ? ಸೊ ಹಾಗಾಗಿ ಸೊ ಈ ಸ್ಕ್ವೇರ್ ನ ಇದನ್ನ ತೆಗೆದ್ರೆ ಎಷ್ಟು ಬರುತ್ತೆ? ಆನ್ಸರ್ 5 ಬರುತ್ತೆ. ಹಾಗಾದ್ರೆ ಅವನ ಮನೆಯಿಂದ ಎಷ್ಟು ದೂರ ಇದ್ದಾನೆ? 5 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಸೊ ಹಾಗಾದ್ರೆ ಸರಿಯಾದಂತ ಒಂದು ಉತ್ತರ ಯಾವುದು? ಆಪ್ಷನ್ ಸಿ ಸರಿಯಾದಂತ ಉತ್ತರ. ಸೊ ಸೊ ಈ ರೀತಿಯಾಗಿ ನೀವು ಪ್ರಾಬ್ಲಮ್ಸ್ ಅನ್ನ ಈ ಕ್ವಶನ್ಸ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಸಿಯಾಗಿ ನಿಮಗೆ ಐಡೆಂಟಿಫೈ ಆಗುತ್ತೆ. ಸೊ ಇನ್ನು ನಿಮ್ಗೆ ಇನ್ನೊಂದು ಏನು ಅಂತಂದ್ರೆ ಇನ್ನೂ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಫಸ್ಟ್ ಪೈಥಾಗೋರಸ್ ಅಲ್ಲಿ 4 ಮತ್ತೆ 3 ಏನ್ ಬರುತ್ತಲ್ವಾ? ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ 5 ಅಂತ ಲೆಕ್ಕ ಇಟ್ಕೊಳ್ಳಿ. ಹಾಗೇನೆ 6 ಮತ್ತೆ 8 ಅಂತ ಬಂದಾಗ ಎಷ್ಟು ಬರ್ಬೋದು ಹೇಳಿ ನೋಡೋಣ? 10 ಅಂತ ನೆನ್ಪಿಟ್ಕೊಂಡ್ಬಿಡ್ಬೇಕು ನೀವು. ಸೊ ಇದು ಅವರ ಒಂದು ಸೂತ್ರದಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಆನ್ಸರ್ 10 ಆಗಿರುತ್ತೆ. ನೋಡ್ರಿ ಇಲ್ಲಿ ಹೇಗೆ 6 6 60 6 6 36 ಹೌದಲ್ವಾ? ಹಾಗೇನೆ 8 8 64 8 8 64 ಹೌದಲ್ವಾ? ಇವನ್ನ ಕೂಡ್ಕೊಂಡ್ರೆ ಎಷ್ಟಾಯ್ತು? 64 ನೋಡ್ರಿ 36 64 10 ಒಂದು ಕ್ಯಾರಿ 10 ಆಯ್ತು. ಎಷ್ಟು ಬಂತು? ಹೌದಲ್ವಾ? ಸೊ ಸ್ಕ್ವೇರ್ ರೂಟ್ ಹಾಕೊಳ್ಳಿ. 100 ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಇಸ್ ಈಕ್ವಲ್ ಟು 10 ಹತ್ತಲೆ 100. ಸೊ ಆನ್ಸರ್ ಎಷ್ಟು ಬಂತು? 10. ಸೊ ಇದು ಈಸಿಯಾಗಿ ನೆನ್ಪಿಟ್ಕೊಳ್ತಕ್ಕಂಥ ಟ್ರಿಕ್. 6 8 ಬಂದ್ರೆ 10 ಅಂತ ಆನ್ಸರ್. ಸೊ 3 4 ಬಂತು ಅಂತಂದ್ರೆ ಅದಕ್ಕೆ 5 ಅಂತ ಆನ್ಸರ್. ಸೊ ಇದು ತ್ರಿವಳಿ ಸೂತ್ರಗಳನ್ನು ನೆನ್ಪಿಟ್ಕೊಳ್ತಕ್ಕಂಥ ಒಂದು ಟ್ರಿಕ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಇದು ನಿಮ್ಮ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನವನ್ನ ರಾಷ್ಟ್ರೀಯ ಮತದಾರರ ದಿನ ಅಂದ್ರೆ ವೋಟರ್ಸ್ ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ಆಚರಿಸ್ತೀವಿ ಅಂತಕ್ಕಂಥ ಕ್ವಶನ್. ಸೊ ಇದು 2021 PC ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದು. ಸೊ ಆಪ್ಷನ್ ಜನವರಿ 15, ಜನವರಿ 25, ನವೆಂಬರ್ 26, ಡಿಸೆಂಬರ್ 26 ಅಂತಕ್ಕಂಥದ್ದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡಿ ಇವಾಗ ಯಾವುದು ಸರಿಯಾದಂತಹ ಒಂದು ಉತ್ತರ? ನಾವು ಮೊದಲನೇದೇನಿದೆ ಜನವರಿ 15 ಏನಿದೆ ಕಾಣಿಸ್ತಾ ಇದೆ ಅಲ್ವಾ? ಈ ಜನವರಿ 15 ಸೊ ಏನನ್ನ ಹೇಳುತ್ತಪ್ಪ ಅಂತಂದ್ರೆ ನ್ಯಾಷನಲ್ ಅಂದ್ರೆ ಭಾರತೀಯ
ಸೇನಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಜನವರಿ 25, ಸೊ ನೋಡ್ರಿ, ಜನವರಿ 25ಕ್ಕೆ 1950 ಜನವರಿ 25ರಂದು ವೋಟ್ ಏನಿದೆ, ಆ ಒಂದು ಎಲೆಕ್ಷನ್ ಆಯೋಗ ಏನು ಆರಂಭ ಆಗುತ್ತೆ, ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾಗುತ್ತೆ. ಸೊ ಅದರ ಒಂದು ನೆನಪಿಗೆ ಜನವರಿ 25ರಂದು ಮತದಾರರ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಸೊ ನೆಕ್ಸ್ಟು ನವೆಂಬರ್ 26 ಏನಿದೆ, ಇದು 1949 ನವೆಂಬರ್ 26ರಂದು ಸಂವಿಧಾನ ಅಂಗೀಕಾರ ಆಗುತ್ತೆ. ಸಂವಿಧಾನ ಅಂಗೀಕಾರ ಆಗುತ್ತೆ. ಸೊ ಅದರ ಒಂದು ಅಂಗೀಕಾರದ ಒಂದು ನೆನಪಿಗೆ ನಾವು ಸಂವಿಧಾನ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಸೊ ಇನ್ನು ನೆಕ್ಸ್ಟು ಡಿಸೆಂಬರ್ 10ರಲ್ಲಿ ಏನ್ ಆಚರಣೆ ಮಾಡ್ತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಯಾವಾಗ? ಡಿಸೆಂಬರ್ 10ರಲ್ಲಿ. ಸೊ ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವುದು? ಸೊ ನಿಮ್ಗೆ ಗೊತ್ತಾಯ್ತು, 1950 ಜನವರಿ 25ರಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾಗುತ್ತೆ. ಸೊ ಅವತ್ತಿನ ಒಂದು ದಿನದ ನೆನಪಿಗೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಮತದಾರರ ಏನು ದಿನ ಅಂತೇಳಿ, ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ನಾವೇನ್ ಕರಿತೀವಿ. ನೋಡಿ ಇಲ್ಲೇನಿದೆ, ಸೊ ಅದರ ಒಂದು ದಿನ ನಾವು ಆಚರಣೆಯನ್ನ ಮಾಡ್ತೀವಿ. ಸೊ ಹಾಗಾಗಿ ಜನವರಿ 25 1950ರಂದು ಏನ್ ಚುನಾವಣಾ ಆಯೋಗ ರಚನೆ ಆಯಿತು, ಸ್ಥಾಪನೆ ಆಯಿತು, ಅದರ ಒಂದು ನೆನಪಿಗೋಸ್ಕರ ಇದನ್ನ ಆಚರಣೆ ಮಾಡ್ತೀವಿ. ಸೊ ಅದಕ್ಕೆ ರಾಷ್ಟ್ರೀಯ ಮತದಾರ ದಿನ ಅಂತೇಳಿ, ಅಂದ್ರೆ ನ್ಯಾಷನಲ್ ವೋಟರ್ಸ್ ಡೇ ಅಂತೇಳಿ ನಾವು ಕರಿತೀವಿ. ಸೊ ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಏನಪ್ಪಾ ಇದು, ಇಷ್ಟು ನೀವು ಇವೆಲ್ಲದನ್ನು ಕೂಡ ಏನ್ ಕ್ವಶನ್ಸ್ ಅನ್ನ ನೋಡ್ತಾ ಹೋದ್ರೆ ಈ ಎಲ್ಲಾ ಕ್ವಶನ್ಗಳು ಕೂಡ ನಿಮ್ಗೆ ಎಲ್ಲಿಂದ ಬಂತು? ಸೊ ಎಲ್ಲವೂ ಕೂಡ ಏನ್ ನಾವು ತಗೊಳ್ತೀವಲ್ಲ 6ನೇ ಕ್ಲಾಸಿಂದ, ಸಾರಿ 6ನೇ ಕ್ಲಾಸಿಂದ 6th to 10th ಕ್ಲಾಸಲ್ಲಿ 10th ಕ್ಲಾಸ್ ಸಿಲೆಬಸ್ ಅಲ್ಲಿ ಬಂದಿರತಕ್ಕಂಥದ್ದು ಇದೆಲ್ಲದನ್ನು ಕೂಡ. ಸೊ ಅದಕ್ಕೋಸ್ಕರನೇ ನಿಮಗೆ ಹೇಳ್ತಿರೋದು. ಸೊ 6ರಿಂದ 10ನೇ ಕ್ಲಾಸ್ ಬುಕ್ಗಳು, ಸರ್ಕಾರಿ ಬುಕ್ಸ್ಗಳು ಏನಿದೆ ಅದನ್ನ ನೀವು ಓದ್ಕೊಳ್ಳಿ. ಸೊ ಅದಕ್ಕೆ ನಾವು ಶಾರ್ಟ್ ಕಟ್ ಆಗಿ ಪಾಯಿಂಟ್ ಅನ್ನ ಕೊಟ್ಟು ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗ್ತೀನಿ. ಸೊ ನೀವೆಲ್ಲ ಮಿಸ್ ಮಾಡದೆ ನಮ್ಮ ಒಂದು ಚಾನೆಲ್ ಅನ್ನ, ನಮ್ಮ ಒಂದು ತರಗತಿಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಿಮ್ಗೆ ಇನ್ನೊಂದು ಕಿವಿ ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಏನು ಯಶಸ್ಸಿನ ಒಂದು ದಾರಿ, ಹೌದಲ್ವಾ? ಆ ಒಂದು ಯಶಸ್ಸಿನ ಸೂತ್ರ ಏನಿದೆ, ಯಶಸ್ಸಿನ ಸುವರ್ಣ ಸೂತ್ರ,
ಸೊ ಇಲ್ಲಿ ಏನಪ್ಪ, ಇಲ್ಲಿ ನಿಮಗೆ ಆಕ್ಚುಲಿ ಇದ್ರ ಜೊತೆಗೆ ನೀವು ಇಲ್ಲೇನು ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಹೋದ್ರಿ, ಈ ಕ್ವಶನ್ ಪೇಪರ್ಗಳ ಜೊತೆಗೆ ನಾವು ಕ್ವಶನ್ಗಳು ಅಂದರೆ ಕ್ಲಾಸಸ್ಗಳು, ನಮ್ದೇನು ಕ್ಲಾಸಸ್ಗಳೇ ನಾವು ಲೆಸನ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀವಿ. ಅವುಗಳನ್ನು ನೀವು ಪ್ರತಿದಿನ ಮಿಸ್ ಮಾಡದೆ ನೋಡ್ತಾ ಹೋಗಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಫ್ರೀಯಾಗಿ ಕ್ಲಾಸ್ಗಳು ಸಿಗ್ತಾ ಹೋಗ್ತವೆ. ಸೊ ಇದರ ಒಂದು ನಿಮಗೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅವುಗಳನ್ನು ಕೂಡ ಮತ್ತೆ ಮಾಕ್ ಟೆಸ್ಟ್ಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ. ಯಾಕಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಅಷ್ಟೇ ಮುಖ್ಯ, ಹೌದಲ್ವಾ? ಸೊ ಇನ್ನು ಮುಂದೆ ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಯಶಸ್ಸಿನ ಒಂದು ಸೂತ್ರ. ಇದರಲ್ಲಿ ನೋಡಿ, ಕೊನೆಯದಾಗಿ ನಿಮಗೆ ಯಶಸ್ಸಿಗೆ ನಾನು ನಿಮಗೆ ಈ ಒಂದು 3 ಸೂತ್ರಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಏನಪ್ಪ ಪುನರಾವರ್ತನೆ ಅಂದರೆ ರಿವಿಷನ್, ಮಾಕ್ ಟೆಸ್ಟ್ ಆ್ಯಂಡ್ ಸೆಲ್ಫ್ ಬಿಲೀಫ್. ಇದು ಬಹಳಷ್ಟು ಮುಖ್ಯ. ನಿಮ್ಮ ಒಂದು ಎಕ್ಸಾಮ್ಗೆ ನೀವು ಪ್ರಿಪ್ರೇಷನ್ ಆಗಬೇಕು ಅಂತಂದರೆ ಸೊ ಈ 3 ಪಾಯಿಂಟ್ಗಳು ಬಹಳಷ್ಟು ಮುಖ್ಯ. ಹಾಗಾಗಿ ಅವುಗಳನ್ನು ನೀವು ಗಮನಿಸ್ತಾ ಹೋಗಿ. ಸೊ ಮೊದಲನೇದೇನು? ರಿವಿಷನ್. ಸೊ ಈ ರಿವಿಷನ್ ಅನ್ನೋದೇನಿದೆ, ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ವಾರ ಪೂರ್ತಿ ಓದಿರೋದನ್ನು ಭಾನುವಾರ ಕಂಪಲ್ಸರಿ ರಿವಿಷನ್ ಮಾಡಬೇಕು. ಕಂಪಲ್ಸರಿಯಾಗಿ ನೀವು ರಿವಿಷನ್ ಮಾಡಬೇಕು. ಒಂದು ವೇಳೆ ನೀವು ರಿವಿಷನ್ ಮಾಡಲಿಲ್ಲ ಅಂತಂದರೆ ವೀಕ್ ಓದಿದ್ದು ಕೂಡ ಪಕ್ಕಾ ವೇಸ್ಟ್. ಸೊ ನೀವೇನು ಮಾಡಬೇಕು, ವೀಕ್ ಫುಲ್ ಓದಿರೋದನ್ನು ನೀವೇನು ಮಾಡ್ಕೊಳ್ಳಿ ಅಂತಂದರೆ ರಿವಿಷನ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಆಫ್ ಏನು? ಮಾದರಿ ಪರೀಕ್ಷೆಗಳು ಅಂದರೆ ಮಾಕ್ ಟೆಸ್ಟ್. ಈ ಮಾಕ್ ಟೆಸ್ಟ್ಗಳು ನೋಡಿ, ಮಾಕ್ ಟೆಸ್ಟ್ಗಳ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮುಗಿದ ಮೇಲೆ 100 ಮಾರ್ಕ್ಸ್ನ ಮಾಕ್ ಟೆಸ್ಟನ್ನು ಬರೀರಿ. ಸೊ ಇದು ನಮ್ಮ ಸಕ್ಸಸ್ ಅಕಾಡೆಮಿ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ನೀವು OMR ಶೀಟ್ನ ಕೂಡ ಫಿಲ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂತಂದರೆ ಇಲ್ಲಿ ನಿಮಗೆ ಏನು ಯೂಸ್ ಆಗುತ್ತೆ, ನೀವು OMR ಶೀಟನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ OMR ಶೀಟ್ ಏನಿದೆ ಇದು ಬಹಳಷ್ಟು ಮುಖ್ಯ. ಯಾಕೆಂತಂದರೆ ನೀವು ಫಿಲ್ ಮಾಡ್ತಿರಲ್ವ, ಫಿಲ್ ಮಾಡೋದ್ರಿಂದ ಪ್ರಾಕ್ಟೀಸ್ ಆಗುತ್ತೆ, ಸ್ಪೀಡ್ ಪ್ರಾಕ್ಟೀಸ್ ಆಗುತ್ತೆ. ಸೊ ಇದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಭಾಳಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಮಾಡ್ತಾ ಹೋಗಿ. ಸೊ ಇನ್ನು ಮೂರನೇದು ಏನಿದೆ, ಸೆಲ್ಫ್ ಬಿಲೀಫ್. ಸೊ ಈ ಸೆಲ್ಫ್ ಬಿಲೀಫ್ ಕೂಡ ನಿಮಗೆ ಅಷ್ಟೇ ಮುಖ್ಯ. ಏಕೆಂತಂದರೆ ಆ್ಯಕ್ಚುಲಿ ಮೊದಲು ನೀವು ನಿಮ್ಮನ್ನು ನೀವು ನಂಬಬೇಕು, ಹೌದಲ್ವಾ? ನಂಬಿಕೆ ಇಲ್ಲ ನೀವು ಇಟ್ಕೋಬೇಕು. ನಂಬಿಕೆ ಇಟ್ಕೊಳ್ಳಿಲ್ಲ, ನನ್ನ ಕೈಲಿ ಆಗುತ್ತಾ ಅನ್ನೋ ನೆಗೆಟಿವ್ ಥಾಟ್ಸ್ನ ಪಕ್ಕಕ್ಕಿಟ್ಟು ನನ್ನ ಕೈಲಿ ಆಗಲಿಲ್ಲ ಅಂತಂದರೆ ಬೇರೆ ಯಾರ ಕೈಲೂ ಕೂಡ ಆಗಲ್ಲ ಅಂತಕ್ಕಂಥ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಳಿ. ಆ ಆ್ಯಟಿಟ್ಯೂಡ್ ಏನಿದೆಯಲ್ವಾ ಅದನ್ನು ಬೆಳೆಸ್ಕೊಳ್ಳಿ. ನೀವು ಅದನ್ನು ಬೆಳೆಸ್ಕೊಂಡ್ರಿ ಅಂತಂದರೆ ಆವಾಗ ನಿಮ್ಮ ಲೈಫ್ನೇ ಚೇಂಜ್ ಆಗುತ್ತೆ. ನೋಡಿ, 2026 ಅಂದರೆ 2026 ಏನಿದೆ, ಇದು ಈ ನೋಟಿಫಿಕೇಶನ್ನು ಬಹಳ ಮುಖ್ಯ, ಹೌದಲ್ವಾ? ಈ ನೋಟಿಫಿಕೇಶನ್ ನಿಮ್ಮ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್. ಏನು ಹೇಳಿ, ನಿಮ್ಮ ಒಂದು ಲೈಫ್ನ ಟರ್ನಿಂಗ್ ಲೈಫ್ ಇದು, ಹೌದಲ್ವಾ? ಸೊ ಹಾಗಾಗಿ ನೀವೇನು ಈ ಒಂದು ಟರ್ನಿಂಗ್ ಪಾಯಿಂಟ್ ನಿಮಗೆ ಇದು ನಿಮ್ಮ ಲೈಫಲ್ಲಿ ತಂದುಕೊಡ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಬಾರಿ ಮುಂದಿನ ಬಾರಿ ನಿಮ್ಮೂರಿಗೆ ಹೋಗುವಾಗ ಈ ಒಂದು ಯೂನಿಫಾರ್ಮನ್ನು ನೀವು ಕಾಕಿ ಯೂನಿಫಾರ್ಮನ್ನು ಹಾಕ್ಕೊಂಡೇ ಹೋಗಬೇಕು ಅನ್ನೋ ಕಾನ್ಫಿಡೆಂಟ್ ನಿಮ್ಮಲ್ಲಿರಲಿ, ಹೌದಲ್ವಾ? ನೋಡಿ, ಈ ನಮ್ಮ ಟಾರ್ಗೆಟ್ 2026 ಕೇವಲ ನಮ್ಮ ಟೈಟಲ್ ಆಗಿರಲ್ಲ, ಅದು ನಿಮ್ಮ ಲೈಫ್ನ
ರಿಯಲ್ ಒಂದು ಟಾರ್ಗೆಟ್ ಏನಿದೆ ಆ ಒಂದು ಟಾರ್ಗೆಟ್ ಇವತ್ತಿನಿಂದಲೇ ಈ ಕ್ಷಣದಿಂದಲೇ ನಿಮ್ಮ ಸಿದ್ಧತೆ ಶುರು ಆಗಲಿ. ನಮ್ಮ ಸಕ್ಸಸ್ ಅಕಾಡೆಮಿಯ ಇಡೀ ಟೀಮ್ ನಿಮ್ಮ ಜೊತೆಗೆ ಇರುತ್ತೆ. ಸೊ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್, ಧನ್ಯವಾದಗಳು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ 6ರಿಂದ ಅಪ್ ಟು PUC ವರೆಗೂ ಕೂಡ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ಅಂದರೆ ಪ್ರತಿಯೊಂದು ಪಾಠಗಳನ್ನು ಕೂಡ ನಾನು ನಿಮಗೆ ಈಸಿಯಾದ ಒಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ತಪ್ಪದೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಮ ಬೆಲ್ಲೈಕನ್ನ ಹೊತ್ತೋದ್ರಿಂದ ನಿಮಗೆ ಪ್ರತಿ ನೋಟಿಫಿಕೇಶನ್ ಕೂಡ ಬಂದ್ಬಿಡುತ್ತೆ. ಸೊ ನೀವು ಬೇಗನೆ ನೋಡ್ಬೋದು, ಬೇಗನೆ ಕ್ಲಾಸ್ಗಳನ್ನು ಕೇಳ್ಬೋದು. ಸೊ ಇದನ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ನಾನು ಪಾಠಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.